ಬಾಗಲಕೋಟೆಯ 3 ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದ್ದು ಹಳೆ ಬಾಗಲಕೋಟೆಯ ಪಂಕ ಮಸೀದಿ ಹಾಗೆ ಕೊತ್ತಲೇಶ್ವರ ದೇವಸ್ಥಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಬಾಗಲಕೋಟೆ ಮತ್ತು ಜಿಲ್ಲೆಯ ವಿವಿಧ ಠಾಣೆಗಳ ಪೊಲೀಸರಿಂದ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾರ್ಗದರ್ಶನದಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರೆ. ಎಎಸ್ಪಿ, ಡಿವೈಎಸ್ಪಿ ಹಾಗೆ ಸಿಪಿಐ, ಪಿಎಸ್ಐ ಹಾಗೂ 100 ಕಾನ್ಸ್ಟೇಬಲ್ಗಳು ಹಾಗೆ ಡಿಆರ್ ತುಕಡಿಯನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಬೆನ್ನಲ್ಲೇ ಯಾವ ಕ್ಷಣದಲ್ಲಿ ಬೇಕಾದರೂ ಭುಗಿಲೇಳಬಹುದು. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಹಳೆ ಬಾಗಲಕೋಟೆಯ ಪಂಕ ಮಸೀದಿ ಹಾಗೆ ಕೊತ್ತಲೇಶ್ವರ ದೇವಸ್ಥಾನದ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ತರಕಾರಿ ತಳ್ಳುಗಾಡಿಗಳಿಗೆ ಕಿಡಿಗೇಡಿಗಳಿಂದ ಬೆಂಕಿಯನ್ನ ಹಚ್ಚಲಾಗಿತ್ತು. ಬಡಪಾಯಿ ವ್ಯಾಪಾರಿ ಜನ್ನತ್ ಬಿ ದೊಡ್ಡಮನಿ ಕಣ್ಣೀರು ಸುರಿಸುತ್ತಿದ್ದಾರೆ. ಹಿಂದೂ ಮುಸ್ಲಿಮರು ಸಹೋದರರಂತೆ ನಾವಿಲ್ಲಿದ್ದೇವೆ, ಆದರೆ ಕೆಲವರು ಬೇಕಂತಲೇ ಈ ರೀತಿ ಗಲಾಟೆ ಮಾಡ್ತಿದ್ದಾರೆ. ನಮ್ಮ ತರಕಾರಿ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಫೋನ್ ಬಂತು, ಅದು ಸಂಧ್ಯಾಗ ಐತಿಲ್ಲ ನಮ್ದೈತಪ್ಪ ನಡ್ರಿ ಅಂತಾನೆ ಗೋವಿಂದ ಬಳ್ಳಾರಿ ನಾವು ಕೂಡ್ಕ್ಯಾಸ ಕರ್ಕೊಂಡ್ಬಂದೇವಮ್ಮ. ಕರ್ಕೊಂಬಂದು ನೋಡ್ಗ ನನ್ನ ಮಾತು ಬರಲಿಲ್ಲಪ್ಪ, ಸುಮ್ಮನೆ ನೋಡಿ ಹೋದೆ ನಾನು. ಭಾಳ ನುಕ್ಸಾನ್ ಆಗೈತೆ ಅಂತ ಹೇಳಿ ಹೋದ್ನಪ್ಪ. ಇವಾಗ 2-3 ಸಲ ಆಯ್ತು ಹಿಂಗೆ ಹಾಕತ್ತಾರೆ. ಒಂದು ಬಸ್ರ ಅಂಗಡಿ ಮುರಿ ಹಚ್ಚಿದ್ರು, ಈಗ ಮತ್ತೆ ಇದು ಉರಿ ಹಚ್ಚಿದ್ರು. ಮತ್ತು ಎಲ್ಲ ಕಡೆಗೆ ಐತಿ ಮಾಡಾಕತ್ತಾರ. ಮತ್ತು ನುಕ್ಸಾನ್ ಆಗೈತೆ. ಮತ್ತು ಯಾರಾದ್ರೂ ಅಳುದ ಈಗ ಕೇಟ್ ಮರಗಾಕತ್ತಲ್ಲ, ಅಕ್ಕಿ ಗೊತ್ತದ ಯಾರು ಏನು ಮಾಡ್ತಾರ ಕಂಡು ಹಿಡಿಬೇಕು ಯಾರು ಅನ್ನೋದು. ಇವಾಗ 2-3 ಇತ್ತ ಬಾಗಲಕೋಟೆಯ 3 ಪ್ರದೇಶಗಳಲ್ಲಿ ಹೆಚ್ಚಿನ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದು ಹಳೆ ಬಾಗಲಕೋಟೆಯ ಪಂಕ ಮಸೀದಿ, ಕೊತ್ತಲೇಶ್ವರ ದೇವಸ್ಥಾನ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಬಾಗಲಕೋಟೆ ಮತ್ತು ಜಿಲ್ಲೆಯ ವಿವಿಧ ಠಾಣೆಗಳ ಪೊಲೀಸರು ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ಮಾರ್ಗದರ್ಶನದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋದ್ರಿಂದ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ರವಿಮುಖಿ ಇದ್ದಾರೆ. ರವಿಮುಖಿ, ನಿನ್ನೆ ಪರಿಸ್ಥಿತಿ ಸಂಪೂರ್ಣವಾಗಿ ಉದ್ವಿಗ್ನಗೊಂಡಿತ್ತು, ಬೂದಿ ಮುಚ್ಚಿದ ಕೆಂಡದಂತೆ ಈಗಲೂ ಕೂಡ ಭಾಸವಾಗ್ತಾ ಇದೆ. ಈಗ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಲಾಗ್ತದೆ, ಪರಿಸ್ಥಿತಿ ಹೇಗಿದೆ ಅಲ್ಲಿ? ಹೌದು ಶಕುಂತಲಾ, ಪ್ರಮುಖವಾಗಿ ಹೇಳಬೇಕಂದ್ರೆ ನಿನ್ನೆ ದಿನ ಶಿವಾಜಿ ಜಯಂತ ಪ್ರಯುಕ್ತವಾಗಿ ಏನು ಬೃಹತ್ ಶಿವಾಜಿಯವರ ಒಂದು ಭಾವಚಿತ್ರ ಮೆರವಣಿಗೆ ನಡೀತಾ ಇತ್ತು. ಎಲ್ಲವೂ ಕೂಡ ಶಾಂತಯುತವಾಗಿಯೇ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದು ಸ್ಥಳದಲ್ಲಿ ಬಂದಂತಹ ಸಂದರ್ಭದಲ್ಲಿ, ಪ್ರಮುಖವಾಗಿ ಪಂಕ ಮಸೀದಿ ವ್ಯಾಪ್ತಿ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಮಾಡಿದಂತಹ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತದಿಂದ ಇಡೀ ಬಾಗಲಕೋಟೆ ನಗರ ಒಂದು ರೀತಿ ಬಿಗುವಿನ ವಾತಾವರಣ ಹಾಗೂ ಉದ್ವಿಗ್ನ ಪರಿಸ್ಥಿತಿಗೆ ಬಂದು ತಲುಪಿದೆ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆನೆ ಎಷ್ಟರ ಮಟ್ಟಿಗೆ ಆಯ್ತು ಅಂತಂದ್ರೆ ಆ ಒಂದು ಕಲ್ಲು ತೂರಾಟ ನಡೆದ ನಂತರ ಎಲ್ಲವೂ ಕೂಡ ಪರಿಸ್ಥಿತಿ ತಿಳಿಯಾಯ್ತು ಅನ್ನುವಷ್ಟರಲ್ಲೇ ಏನು ತರಕಾರಿ ಮಾರುಕಟ್ಟೆಯಲ್ಲಿ ಏನು ಬಡ ವ್ಯಾಪಾರಸ್ಥರು ತಮ್ಮ ತಳ್ಳುಗಾಡಿಯಲ್ಲಿ ತರಕಾರಿಯನ್ನು ಮಾರಾಟ ಮಾಡಿದ್ರು, ಅವುಗಳು ಕೂಡ ಬೆಂಕಿ ಬೀಳುವಂಥ ಕೆಲಸ ಆಯಿತು. ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳದಲ್ಲಿ 163 BNS ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಅದ್ರ ಜೊತೆಗೆ ಸದ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಏನು ತರಕಾರಿ ಮಾರುಕಟ್ಟೆಯಲ್ಲಿರುವಂಥ ಒಂದು ದೃಶ್ಯ, ತಳ್ಳುಗಾಡಿಯ ಒಂದು ದೃಶ್ಯ. ಸುಮಾರು ಇಲ್ಲಿ ಒಂದು 3 ರಿಂದ 4 ತಳ್ಳುಗಾಡಿಗೆ, ಅಂದರೆ ಈ ತಳ್ಳುಗಾಡಿ ಮೇಲೇ ವಿವಿಧ ತರಕಾರಿಗಳಿಟ್ಟು ಆ ಬಡ ವ್ಯಾಪಾರಸ್ಥರ ಮಹಿಳೆಯರು, ತರಕಾರಿ ಮಾರಾಟ ಅಂತ ಮಹಿಳೆಯರು ಅವರೆಲ್ಲರೂ ಕೂಡ ವ್ಯಾಪಾರ ಮಾಡ್ತಾ ಇದ್ರು. ಅವುಗಳಿಗೆ ಬೆಂಕಿ ಹಚ್ಚಿ ಅವರ ತರಕಾರಿ ಎಲ್ಲ ಹಾಳು ಮಾಡಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಅನ್ನೋ ರೀತಿಯಲ್ಲಿ ಒಂದು ಕೆಲಸ ಆಗಿರುವಂಥದ್ದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇದೆ. ಈ ರೀತಿ ಇಲ್ಲಿ ತರಕಾರಿ ಎಷ್ಟರ ಮಟ್ಟಿಗೆ ಹಾಳಾಯಿತು ಏನಾಯಿತು ಅನ್ನೋದು ಒಂದು ಸೆಕೆಂಡರಿ. ಆದರೆ ಯಾವ ರೀತಿ ಇಲ್ಲಿ ಒಂದು ಪರಿಸ್ಥಿತಿಯನ್ನು ಅಂದರೆ ಶಾಂತಿಯುತವಾಗಿರುವಂಥ ಪರಿಸ್ಥಿತಿಯನ್ನು ಹದಗೆಡಿಸುವಂಥ ಪ್ರಯತ್ನ ಆಗ್ತಾ ಅನ್ನೋದಂಥದ್ದು ತುಂಬಾ ಗಮನಿಸಬೇಕಾದಂಥ ವಿಚಾರ. ಈ ನಿಟ್ಟಿನಲ್ಲಿ ತಳ್ಳುಗಾಡಿಗೆ ಬೆಂಕಿ ಹಚ್ಚಿದ್ರಿಂದ ಈಗಾಗಲೇ ಆ ಮಹಿಳೆ ಕೂಡ ತರಕಾರಿ ಮಾರಾಟ ಮಾಡುತ್ತಿದ್ದ ಜನ್ನತ್ ಬಿ ಎಂಬ ಮಹಿಳೆ ಕೂಡ ಕಣ್ಣೀರು ಹಾಕಿರುವಂಥದ್ದನ್ನು ಕೂಡ ನಾವು ಈಗಾಗಲೇ ಗಮನಿಸಿದ್ದೀವಿ. ಒಟ್ಟಿನಲ್ಲಿ ಹೇಳೋದಾದರೆ ಬಾಗಲಕೋಟೆಯಲ್ಲಿ ಏನು ಎಲ್ಲವೂ ಕೂಡ ಶಾಂತ ರೀತಿಯಿಂದ ನಡೀತಾ ಇತ್ತು. ಆದರೆ ಕೊನೆಗಳಿಗೆಯಲ್ಲಿ ಆದಂಥ ಒಂದು ಅಚಾತುರ್ಯದಿಂದ ಇಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಜನ ವ್ಯಾಪಾರಸ್ಥರು ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ಒಂದು ಘಟನೆ ಆಯಿತು, ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ ಇಂಥದ್ದೆಲ್ಲ ಆಗಬಾರ್ದಾಗಿತ್ತಲ್ಲ ಸರ್? ಈ ಘಟನೆ ಆಗಬಾರ್ದಿತ್ತು, ಆದರೆ ಆಗೈತ್ರಿ. ಇವಾಗ ನಾವು ಬೆಳಗ್ಗೆಯಿಂದ ಕುಂತು ಸಾಯಂಕಾಲವರೆಗೆ ವ್ಯಾಪಾರ ಮಾಡ್ತೀವಿ ಸರ್. ನಾವೇನು ಸವಾರದಿಂದ ಏನೈತಿ ಜೀವನ ನಡೆಸ್ತಾ ಇದ್ದೀವಿ ಸರ್. ಈ ಥರ ಯಾರೋ ಒಂದು ಏನೈತಿ ಕೃತ್ಯ ಮಾಡಿರಲ್ರಿ. ಇಂಥ ಕಿಡಿಗೇಡಿಗಳೇನೈತಿ ಪೊಲೀಸ್ ಇಲಾಖೆಯವ್ರು ಏನೈತಿ ಬಂಧಿಸ್ಬೇಕು ಇವ್ರಿಗೆ. ಯಾಕಂದ್ರೆ ಈ ಥರ ಏನೈತಿ ಆಗಬಾರ್ದು. ಯಾಕಂದ್ರೆ ಈ ಬಜಾರಿಗೆ ಬೆಂಕಿ ಹಚ್ಚಿಲ್ರಿ, ನಮಗೆ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಬೆಂಕಿ ಹಚ್ಚಾರ. ಈ ಥರ ಆಗಬಾರ್ದು ಸರ್. ಈ ಏನೈತಿ ಜಿಲ್ಲಾ ವರಿಷ್ಠಾಧಿಕಾರಿಗೆ ಅವ್ರಿಗೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ ಮತ್ತು ಏನೈತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರಲ್ಲಿ ನಮ್ಮ
ಮನವಿ ಏನಂತಂದ್ರೆ ಈ ಕೃತ್ಯ ಈ ಹಿಂದೆ ಯಾರು ಕೈವಾಡಿದೆ ಅವ್ರನ್ನೂ ಬಂಧಿಸಬೇಕು. ಈ ಮಾಡಿದಂಥ ಕಿಡಿಗಳು ಯಾರು ಅವ್ರಿಗೆ ಏನೈತಿ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೋಬೇಕಂತ ನಮ್ಮ ಕಲ್ಲು ಎಸೆದವ್ರಿಗೆ ಆಗಲಿ ಈ ಥರ ಏನೈತಿ ತಳ್ಳು ಗಾಡಿಗೆ ಸುಟ್ಟಾರಲ್ಲ ಸರ, ಇವ್ರು ಏನೈತಿ ಪರಿಶೀಲನೆ ಮಾಡ್ಬೇಕು ಸರ್, ಮಾಡಿ ಕಾನೂನು ಕ್ರಮ ಜರುಗಿಸ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಇದಿಷ್ಟು ಇಲ್ಲಿನ ಏನು ತರಕಾರಿ ಮಾರಾಟ ಮಾಡ್ತಾ ಇದ್ದಂಥ ಒಂದು ವ್ಯಕ್ತಿಗಳ ಮಾತು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಎಲ್ಲರಲ್ಲೂ ಒಂದೇ ವಿಚಾರ, ಎಲ್ಲರೂ ಕೂಡ ಅಣ್ತಂಬರಿ ಅಂತ ಬದುಕ್ತಾ ಇದ್ವಿ. ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಮಾಡಿರುವಂತಹ ಒಂದು ಕಿಡಿಗೇಡಿತನದಿಂದ ಎಲ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರುವಂಥ ಕೆಲಸ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಬಾಗಲಕೋಟೆಯಲ್ಲಿ ಮೊದಲಿಂದ ಯಾವ ರೀತಿ ಶಾಂತಿ ಇತ್ತು ಆ ರೀತಿ ಒಂದು ಪರಿಸ್ಥಿತಿ ನೆಲೆಸುವ ನಿಟ್ಟಿನಲ್ಲಿ SP ಆಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಹಿಡಿದು ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವ ಮೂಲಕ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ರವಿಮುಖಿ, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.